ಹಾನಗಲ್ನ ತಾಲೂಕಿನಲ್ಲಿ ಬಡತನ, ಜಾತೀಯತೆ, ಕಾರ್ಮಿಕ ಸಮಸ್ಯೆ, ಲಿಂಗಭೇದ, ಶೈಕ್ಷಣಿಕ ಹಿಂದುಳಿದಿರುವಿಕೆ, ಸಾಂವಿಧಾನಿಕ ಹಕ್ಕುಗಳ ತಿಳುವಳಿಕೆಯ ಕೊರತೆ, SC ST ಹಿಂದುಳಿದ ವರ್ಗಗಳ ಬಲವರ್ಧನೆ ಮತ್ತು ಅವರ ಹಕ್ಕುಗಳನ್ನು ದಕ್ಕಿಸಿಕೊಡಲು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಅರ್ಸುಲನ್ ಫ್ರಾನ್ಸಿಸ್ಕನ್ ಕಾಂಗ್ರಿಗೇಷನ್ನ ಅಡಿಯಲ್ಲಿ ರೋಶನಿ ಸಮಾಜ ಸೇವಾ ಸಂಸ್ಥೆಯು ಜೂನ್ 5, 1998ರಲ್ಲಿ ಸಿಸ್ಟರ್ ಯುಲಾಲಿಯಾ, ಸಿಸ್ಟರ್ ರೋಜಾ ಸಿಸಿಲಿ, ಸಿಸ್ಟರ್ ದುಲ್ಸಿನ್ ಕ್ರಾಸ್ತಾ ಇವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಸುಸ್ಥಿರ ಅಭಿವೃದ್ಧಿಯ ನ್ಯಾಯಯುತ ಮಾನವೀಯ ಸಮಾಜ ಎಂಬ ದೃಷ್ಟಿಕೋನದೊಂದಿಗೆ ಸಂಸ್ಥೆಯು ಕಾರ್ಯಪ್ರವೃತ್ತವಾಗಿದೆ. ರೋಶನಿ ಸಮಾಜ ಸೇವಾ ಸಂಸ್ಥೆಯು ಕಳೆದ 25 ವರ್ಷಗಳಿಂದ ಹಾನಗಲ್ ಹಾಗೂ ಹಾವೇರಿ ಸಿಗ್ಗಾಂವ್ ತಾಲೂಕುಗಳಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿದೆ. ಈ ವರ್ಷ 25 ವರ್ಷವನ್ನು ರೋಶನಿ ಸಂಸ್ಥೆಯು ಪೂರ್ಣಗೊಳಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಸೇವೆಯ ಬಗ್ಗೆ ನಮಗೆ ಬಹಳಷ್ಟು ಸಂತೋಷವಾಗುತ್ತಿದೆ. ತಾಲೂಕವನ್ನು ಮಾತ್ರವಲ್ಲದೆ ತಾಲೂಕವನ್ನು ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೂ ಕೂಡ ನಮ್ಮ ಸೇವೆಯನ್ನು ನಾವು ವ್ಯಾಪಿಸಿಕೊಂಡಿದ್ದೇವೆ. ಆರೋಗ್ಯ ಕ್ಷೇತ್ರ HIV ಕುರಿತು ಅರಿವು ಮೂಡಿಸಲಾಗುತ್ತಿದೆ. 4 PHCಗಳಲ್ಲಿ 100% ಕೊರೋನಾ ಲಸಿಕಾಕರಣವನ್ನು ಯಶಸ್ವಿಗೊಳಿಸಲಾಗಿದೆ. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಸಹಯೋಗದಲ್ಲಿ 112 ಜನರಿಗೆ ಉಚಿತವಾಗಿ ವಿವಿಧ ರೀತಿಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ದೊರಕಿಸಿಕೊಡಲಾಗಿದೆ. ರೋಶನಿ ವ್ಯಸನ ಮುಕ್ತ ಮತ್ತು ಪುನರ್ವಸತಿ ಕೇಂದ್ರವು ವ್ಯಸನಿಗಳಿಗೆ 1 ತಿಂಗಳ ಕಾಲ ಯೋಗ, ಪ್ರಾರ್ಥನೆ, ಆಪ್ತ ಸಮಾಲೋಚನೆಗಳು, ಪಾಲಕರಿಗೆ ತರಗತಿ, AA ಸಭೆಗಳು, ತಜ್ಞ ವೈದ್ಯರ ಚಿಕಿತ್ಸೆ, 2 ವರ್ಷಗಳ ಅನುಸರಣೆ ಕೆಲಸವನ್ನು ಮಾಡುತ್ತಿದೆ. ಇಲ್ಲಿಯವರೆಗೆ ಸುಮಾರು 4,000 ವ್ಯಸನಿಗಳಿಗೆ ಚಿಕಿತ್ಸೆ ನೀಡಿ ಉತ್ತಮ ಫಲಿತಾಂಶವನ್ನು ನಾವು 18ನೇ ವರ್ಷದಿಂದ ಕುಡಿಯೋದು ಕಲಿತೆ. ಫಸ್ಟ್ ಸ್ಟಾರ್ಟಿಂಗ್ PUC ಫಸ್ಟ್ ಇಯರ್ಗೆ ಕಲಿತು ಪೂರ್ತಿ ಜೀವನ ಹಾಳು ಮಾಡ್ಕೊಂಡು ನಮ್ಮೆಲ್ಲ ರಿಲೇಷನ್ನಿಂದ ಸಹಿತ ಎಲ್ಲ ದೂರ ಇದೆ. ಹೆಂಡ್ರು ಮಕ್ಕಳು ದೂರ ಆಗಿದ್ದರು. ನಂತರ ಇಲ್ಲ ರೋಶನಿ ಸ್ಕೂಲಿಗೆ ಬಂದು ಸೇರಿದ ಬಳಕ 1 ತಿಂಗಳು ಎಲ್ಲ ರೀತಿಯಿಂದ ಅವ್ರು ಮಾಹಿತಿ ಕೊಟ್ಟು ನಮಗೆ ಜೀವನ ಹಿಂಗೈತಿ, ಇಷ್ಟು ದಿನ ಖರ್ಚಾಕೈತಿ ಕುಡಿದ್ರೆ ಮಾಡಿದ್ರೆ ಅನ್ನೋದು ಅಂತೆಲ್ಲ ಹೇಳಿದರು. ಅವರೆಲ್ಲ ಹೇಳಿದ ಆದ ಬಳಕ ಕುಡಿಯೋದು 1 ತಿಂಗಳ ನಂತರ ಬಿಟ್ಟು 5 ವರ್ಷ ಅವ್ರು ಕೊಡ್ತಕ್ಕಂಥ ಮಾತ್ರೆಗಳನ್ನು ಸೇವನೆ ಮಾಡ್ತಾ ಹೋದೆ. ಅಲ್ಲಿ ನಾನು ಎಲ್ಲದನ್ನು ಡ್ರಿಂಕ್ಸ್ ನನ್ನಿಂದ ದೂರ ಆಯಿತು. ಈಗೆಲ್ಲ ಕಳ್ಳು ಬಳ್ಳಿನ ಮನೆ ಬರೋದು ತಂದೆ ತಾಯಿಯಿಂದ ಹಿಡಿದು ನನ್ನ ತಮ್ಮಗಿಂದ ಹಿಡಿದು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಜೀವನ ಈಗ ಮಾಡಾಕತ್ತಾನೆ. ಇದಕ್ಕೆಲ್ಲ ಕಾರಣ ರೋಶನಿ ಸಂಸ್ಥೆ ನನಗೆ ಆಶೀರ್ವಾದದಿಂದ ನಾನು ಹೀಗಾಗೇನೆ ಅಂತ ನನ್ನ ಅಭಿಪ್ರಾಯ. ಸಾಧಿಸುತ್ತಿದೆ. ಶೀಘ್ರ ಮಧ್ಯಸ್ಥಿಕೆ ಮತ್ತು ಆರಂಭಿಕ ಶಿಕ್ಷಣವು ಬೆಳವಣಿಗೆಯಲ್ಲಿ ನ್ಯೂನತೆ ಹೊಂದಿದ 6 ವರ್ಷದೊಳಗಿನ ಮಕ್ಕಳನ್ನು ಶೀಘ್ರವಾಗಿ ಗುರುತಿಸಿ ಥೆರಪಿ ನೀಡಲಾಗುತ್ತಿದೆ. ಹಾನಗಲ್ ಮತ್ತು ಶಿಗ್ಗಾಂವ್ ತಾಲೂಕಿನ 400ಕ್ಕೂ ಹೆಚ್ಚು ನಿಧಾನಗತಿ ಬೆಳವಣಿಗೆ ಹೊಂದಿದ ಮಕ್ಕಳನ್ನು ಗುರುತಿಸಿ ತಪಾಸಣೆ ಮಾಡಿ ಸೇವೆಯನ್ನು ನೀಡಲಾಗುತ್ತಿದೆ. ಅವಶ್ಯಕತೆ ಇರುವ ಮಕ್ಕಳಿಗೆ ಶ್ರವಣ ಸಾಧನ, ಸ್ಟ್ಯಾಂಡಿಂಗ್ ಫ್ರೇಮ್, AFO, ಗೇಟರ್ ಸಾಧನಗಳನ್ನು ವಿತರಿಸಲಾಗುತ್ತಿದೆ. ನನ್ನ ಹೆಸರು ಕವಿತಾ ಬಸನಗೌಡ ಪಾಟೀಲ್ ಅಂತ. ನನ್ನ ಮಗನ ಹೆಸರು ನಾಗನಗೌಡ ಪಾಟೀಲ್ ಅಂತ. ನಾನು ಇಲ್ಲಿ ಥೆರಪಿಗೆ ಬಂದು 2 ತಿಂಗಳಾಯಿತು. ಇವಾಗ ನನ್ನ ಮಗ ಎಡಗೈ ಎಡಗಾಲ ಮೂವ್ಮೆಂಟ್ ಮಾಡ್ತಿರ್ಲಿಲ್ಲ, ಇವಾಗ ಮಾಡ್ತಿದ್ದಾನೆ. ಕುತ್ಕೊಂಡು ಮುಂದೆ ಹೋಗ್ತಾನೆ. ಎದ್ದು ಕುತ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ, ಮಲಗಿ ಎದ್ದು ಬರ್ತಿರ್ಲಿಲ್ಲ, ಇವಾಗ ಎದ್ದು ಬರ್ತಾನೆ, ಓಡಾಡ್ತಾನೆ. ಸಮುದಾಯ ಸಂಘಟನೆ, ಗ್ರಾಮೀಣ ಜನರ ಬಲವರ್ಧನೆ, ಜನರ ಹಕ್ಕುಗಳ ರಕ್ಷಣೆ, ನೀರು, ನೈರ್ಮಲ್ಯ, ಆರೋಗ್ಯ ಮಾಹಿತಿಗಳನ್ನು ನೀಡಲಾಗುತ್ತಿದೆ. ICDC, ನರೇಗಾ, PDS ಈ ಹಿನ್ನೆಲೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಅವರ ಜವಾಬ್ದಾರಿಗಳನ್ನು ತಿಳಿಯುವಂತೆ ಮಾಡಲಾಗುತ್ತಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಗಳನ್ನು ರಚಿಸಲಾಗುತ್ತಿದೆ. ಮಾನವ ಹಕ್ಕುಗಳು, ಪರಿಸರ ಸಂರಕ್ಷಣೆ, ಜನಸಂಪರ್ಕ ಕುರಿತು ಸಭೆಗಳನ್ನು ನಡೆಸಲಾಗುತ್ತಿದೆ. ಸಂವಿಧಾನ ದಿನ, ಕಾರ್ಮಿಕ ದಿನ, ಅಂಬೇಡ್ಕರ್ ಜಯಂತಿಗಳನ್ನು ಸಮುದಾಯ ಸಂಘಟನೆಯೊಂದಿಗೆ ಆಚರಿಸಲಾಗುತ್ತಿದೆ. ನಮಸ್ಕಾರ, ನಾನು ಹಾನಗಲ್ ತಾಲೂಕಿನ ಡೊಳೇಶ್ವರ ಗ್ರಾಮದಿಂದ ಮಂಜುನಾಥ್ ಕುದುರಿ. ಕಳೆದ 7 ವರ್ಷಗಳಿಂದ ರೋಶನಿ ಸಮಾಜ ಸೇವಾ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಜನವೇದಿಕೆಯ ಮುಖಂಡರಾಗಿ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಾ
ಬಂದಿದ್ದೇನೆ. ಗ್ರಾಮದಲ್ಲಿ ವಾರ್ಡ್ ಸಭೆ, ಗ್ರಾಮ ಸಭೆಗಳಲ್ಲಿ ಜನರಿಗೆ ನ್ಯಾಯವನ್ನು ದೊರಕಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ, ಅಂಗನವಾಡಿ, ಶಾಲೆಯಲ್ಲಿ ಬಿಸಿ ಊಟದ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ವಿವಿಧ ಯೋಜನೆಗಳಾದ ವಿಧವೆಯರಿಗೆ, ವಿಕಲಚೇತನರಿಗೆ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಲು ಉತ್ತಮವಾಗಿ ನಾವು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ಈ ಒಂದು ಸಮಾಜ ಸೇವಾ ಸಂಸ್ಥೆಯು ನೀಡಿದಂಥ ತರಬೇತಿಯಿಂದ ನಮಗೆ ಬಹಳ ಜ್ಞಾನ, ಸಂಪೂರ್ಣವಾಗಿ ಸಹಕಾರವನ್ನು ಈ ಒಂದು ಸಮಯದಲ್ಲಿ ನಾನು ಸಂಸ್ಥೆಗೆ ಕೃತಜ್ಞತೆಗಳನ್ನು ಹೇಳಲು ಬಯಸ್ತೇನೆ. ಮಕ್ಕಳ ಹಕ್ಕುಗಳು. ಮಕ್ಕಳಿಗೆ ತಮ್ಮ ಹಕ್ಕುಗಳನ್ನು ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ದೊರೆಯುವಂತೆ ಮಾಡಲಾಗುತ್ತಿದೆ. ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ರಜಾ ಶಿಬಿರಗಳನ್ನು ನಡೆಸಲಾಗುತ್ತಿದೆ. 1098 ಸಹಾಯವಾಣಿ ಅಡಿಯಲ್ಲಿ ಮಕ್ಕಳಿಗೆ ಅದರ ಅರಿವನ್ನು ನೀಡಿ ಇಲ್ಲಿಯವರೆಗೆ ಸಾವಿರಾರು ಮಕ್ಕಳನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲಾಗುತ್ತಿದೆ. ಮಹಿಳಾ ಸಬಲೀಕರಣ. ಸಾಮಾಜಿಕ, ಲಿಂಗ, ಆರ್ಥಿಕ ಸಮಾನತೆ ಸಾಧಿಸಲು ಸಹೋದ್ಯೋಗ ತರಬೇತಿ ನೀಡಲಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಕಮ್ಮ ಶಿವಾನಂದ್ ಮಧ್ಯವ್ರಂತ. ನಮ್ಮ ಊರು ಇನಾಮ್ ದ್ಯಾಮನಕೊಪ್ಪ. ನಾನು ಆಲ್ಕಟ್ಟಿ ಗ್ರಾಮ ಪಂಚಾಯತಿಯಲ್ಲಿ 30 ತಿಂಗಳು ಅಧ್ಯಕ್ಷಳಾಗಿ ಇವಾಗ ಉಪಾಧ್ಯಕ್ಷಳಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮೊದಲು ರೋಶಿನಿ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯಳಾಗಿ ಕೆಲಸ ಮಾಡುತ್ತಿದ್ದೆ. ರೋಶಿನಿ ಸಂಸ್ಥೆಯಲ್ಲಿ ಎಲ್ಲ ಮಹಿಳಾ ಸದಸ್ಯರನ್ನು ಕರೆಸಿ ನಮಗೆ ರೋಶಿನಿಯಿಂದ ತರಬೇತಿಯನ್ನು ಕೊಟ್ಟರು. ಆ ತರಬೇತಿಯಿಂದ ನಾವು ಮಹಿಳೆಯರು ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕೆನ್ನುವುದನ್ನು ಅತಿ ವಿರಳವಾಗಿ ಹೇಳಿಕೊಟ್ಟರು. ಅದರಿಂದ ನಾವು ಮುಂದೆ ಸದಸ್ಯರಾಗಿ ಕೆಲಸ ಮಾಡಲು ನಮಗೆ ಅನುಕೂಲವಾಯಿತು. ರೋಶಿನಿ ಸಂಸ್ಥೆಯವರಿಗೆ ಧನ್ಯವಾದಗಳು. ಅವರಿಂದ ನಾವು ಉತ್ತಮವಾಗಿ ಆಡಳಿತ ಮಾಡುತ್ತಿದ್ದೇವೆ. ಮಹಿಳೆಯರಿಗೆ ಹೊಲಿಗೆ ತರಬೇತಿ ಮತ್ತು ಯಂತ್ರ ವಿತರಿಸಲಾಗುತ್ತಿದೆ. ಹೆಣ್ಣು ಜನಿಸಿದ ಮನೆಯಲ್ಲಿ ಸಸಿ ನೀಡಲಾಗುತ್ತಿದೆ. ವಿಧವೆಯರಿಗೆ ಕೃಷಿ ತರಬೇತಿ, ಆರ್ಥಿಕ ನೆರವು, ಹಿರಿಯ ನಾಗರಿಕರ ದಿನಾಚರಣೆ, ಮಹಿಳಾ ದಿನಾಚರಣೆಗಳ ಮೂಲಕ ಮಹಿಳೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಾಗುತ್ತಿದೆ. ನನ್ನ ಹೆಸರು ಕಮಲಾಕ್ಷಿ ಮಹಾದೇವ್ ಬೆಳಗಲಿ. ನಾವು ಹಾನಗಲ್ ತಾಲೂಕು ಗೊಟ್ಟಕೋಡಿ ಗ್ರಾಮದಲ್ಲಿ ವಾಸವಾಗಿರೋದು. ನಮ್ಮ ಸುಮಾರು 23 ವರ್ಷಗಳಿಂದ ನಾವು ರೋಶಿನಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮಹಿಳಾ ಸ್ವಸಹಾಯಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು ನಮ್ಮ 80 ಸಂಘಗಳಿದ್ದವು. ಆ 83 ಸಂಘಗಳನ್ನು ಸೇರಿಸ್ಕೊಂಡು ಒಂದು ಆದರ್ಶ ತಾಲೂಕು ಮಹಿಳಾ ಒಕ್ಕೂಟ ಅಂತ ರಚನೆ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಸುಮಾರು ಹೆಣ್ಮಕ್ಳಿಗೆ ಸ್ವ ಉದ್ಯೋಗದ ತರಬೇತಿಗಳನ್ನು ಕೊಡ್ತಿದ್ದೀವಿ. ಉದಾಹರಣೆ ಮೇಣಬತ್ತಿ, ಹೊಲಿಗೆ ತರಬೇತಿ, ಆಮೇಲೆ ರಾಜಕೀಯವಾಗಿ ಅವರು ಹೆಂಗೆ ತಮ್ಮ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸ್ಕೋಬೇಕು ಅದನ್ನೆಲ್ಲ ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಅದರಿಂದ ಸುಮಾರು ಜನ ಸ್ವೋದ್ಯೋಗಗಳನ್ನು ಮಾಡಾಕತ್ತಾರ. ಆಮೇಲೆ ಈಗ ಆರ್ಥಿಕವಾಗಿ ನಾವು ಮುಂದಾಗೇವಿ. ಅದರಿಂದ ಸಣ್ಣ ಪುಟ್ಟ ಸಹೋದ್ಯೋಗಗಳನ್ನು ಮಾಡಿಕೊಂಡು ನಾವು ಆರ್ಥಿಕವಾಗಿ ಮುಂದಾಗೇವಿ. ಇದು ತುಂಬ ಹೆಲ್ಪ್ ಆಗೈತಿ. ಅದಕ್ಕೋಸ್ಕರ ನಾವು ರೋಶಿನಿ ಸಂಸ್ಥೆಗೆ ಯಾವಾಗ ಚಿರಋಣಿಯಾಗಿರ್ತೀವಿ. ತುಂಬ ಹೃದಯದ ಧನ್ಯವಾದ. ಅಸಂಘಟಿತ ಯುವಕರನ್ನು ಸಂಘಟಿಸಿ ಸಭೆ, ಅರಿವು ಕಾರ್ಯಕ್ರಮ, ನಾಯಕತ್ವ, ಪಂಚಾಯಿತಿ ಸಭೆಯಲ್ಲಿ ಭಾಗವಹಿಸುವಿಕೆ, ಸಹೋದ್ಯೋಗ ಯೋಜನೆಗಳ ಅರಿವು ಕುರಿತು ತರಬೇತಿ ನೀಡುವ ಕೆಲಸವನ್ನು ಮಾಡಲಾಗುತ್ತಿದೆ. ನಮಸ್ತೆ, ನಾನು BR ಶೆಟ್ಟರ್, ರಿಟೈರ್ಡ್ CDPO ಹಾನಗಲ್. ನಾನು 20 ವರ್ಷಗಳಿಂದ ರೋಶಿನಿ ಸಂಸ್ಥೆಯ ಒಡನಾಟದಲ್ಲಿದ್ದೇನೆ. ರೋಶಿನಿ ಸಂಸ್ಥೆಯು ಹಲವಾರು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿದ್ದು, ಪ್ರಮುಖವಾಗಿ ಮಹಿಳೆಯರ ಸಬಲೀಕರಣ, ವಿಕಲಚೇತನರ ಪುನರ್ವಸತಿ ಮತ್ತು ಗ್ರಾಮ ಪಂಚಾಯಿತಿ ಮಹಿಳೆಯರಿಗೆ ತರಬೇತಿ ನೀಡುವುದು, ಅಲ್ಲದೆ ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡುತ್ತಾ ಬಂದಿರು. ಈ ಸಂಸ್ಥೆಯ ಸಹಾಯ ಮತ್ತು ಸಲಹೆ ಮುಖಾಂತರ ನಾವು ನಿವೃತ್ತ ಅಧಿಕಾರಿಗಳು, ರೈತ ಸಂಘದ ಮುಖಂಡರು,
ಸಮಾಜಮುಖಿ ಕೆಲಸಗಾರರು ಸೇರಿಕೊಂಡು ಪ್ರಗತಿಪರ ಸಂಘಟನೆಯ ಒಕ್ಕೂಟ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಎಂದು 2 ಸಂಘಟನೆಗಳನ್ನು ಮಾಡಿಕೊಂಡು ಆ ಮೂಲಕ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಹೊರಟಿದ್ದೇವೆ. ಉದಾಹರಣೆಗಾಗಿ ಬೆಳಗಾವಿ ಜಿಲ್ಲೆ ವಂಟಮುರಿ ಗ್ರಾಮದಲ್ಲಿ ನಡೆದಂಥ ಮಹಿಳೆ ಮೇಲೆ ನಡೆದಂಥ ದುಷ್ಕೃತ್ಯಗಳ ವಿರುದ್ಧ ಹೋರಾಟ ಮಾಡಿ ಬೃಹತ್ ಮೆರವಣಿಗೆ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಿ ಇಂಥ ಕೃತ್ಯಗಳನ್ನು ನಾವು ಖಂಡಿಸಿದ್ದೇವೆ. ಡೊಳ್ಳು ಕುಣಿತದಂತಹ ಸಂಘಟನೆಗಳನ್ನು ಸ್ಥಾಪಿಸಿ ಉಚಿತ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ. ನಾವು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಬಾಳೆಂಬೇಡ ಗ್ರಾಮದವರು. ನಮಗೆ ಹಾನಗಲ್ ತಾಲೂಕು ರೋಶನಿ ಸಂಸ್ಥೆಯಿಂದ ಡೊಳ್ಳು ಕುಣಿತ ತರಬೇತಿ ನೀಡಿರುತ್ತಾರೆ. ತರಬೇತಿ ಅವಧಿಯಲ್ಲಿ ಉಚಿತವಾಗಿ 8 ಡೊಳ್ಳು, 2 ತಾಳ ಮತ್ತು ಅಲಂಕಾರಿಕ 12 ಜೊತೆ ಬಟ್ಟೆ ಕೊಟ್ಟು ಕಲಾ ತಂಡ ರಚನೆ ಮಾಡಿರುತ್ತಾರೆ. ಈ ಕಲಾ ತಂಡಕ್ಕೆ ಗಂಗಾ ಪರಮೇಶ್ವರಿ ಕಲಾ ತಂಡ ಎಂದು ಹೆಸರಿಟ್ಟಿರುತ್ತಾರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನೋಂದಣಿ ಮಾಡಿರುತ್ತಾರೆ ಮತ್ತು ಎಲ್ಲರಿಗೂ ಸಹಕಾರ ಕೊಟ್ಟಿರುತ್ತಾರೆ. ಅಂಥ ಹಾನಗಲ್ ತಾಲೂಕು ರೋಶನಿ ಸಂಸ್ಥೆಯವರು ನಮ್ಮ ಎಲ್ಲ ಒಂದು 35 ವರ್ಷ ಒಳಪಟ್ಟಂಥ ಹುಡುಗರನ್ನ ಆರಿಸಿಕೊಂಡು ಇಂಥ ಸಹಕಾರ ಕೊಟ್ಟು ಇಂಥ ಕಲಾ ಅಂದರೆ ಈ ಡೊಳ್ಳು ಕುಣಿತ ಮುಂದುವರಿಸಿಕೊಂಡು ಹೋದರೆ ಇದರಿಂದ ಒಂದು ಉಪಯೋಗ ಆಗುತ್ತಿದೆ ಅಂತ ಎಲ್ಲ ಮಕ್ಕಳಿಗೆ ತಿಳಿ ಹೇಳಿ ಅವರು ಎಲ್ಲರನ್ನೂ ಒಂದುಗೂಡಿಸಿ ಅವರ ಸಹಕಾರದೊಂದಿಗೆ ಎಲ್ಲರೂ ಹುಡುಗರು ಕೇಳಿ ನಾವು ಈ ಕಲಾ ತಂಡ ರಚನೆ ಮಾಡಿಕೊಂಡು ಒಂದು 3 ತಿಂಗಳ ಅವಧಿಯಲ್ಲಿ ನಾವು ಹಳ್ಳಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದರು. ಅದರಂತೆ ಅಲ್ಲಿ ಅವರ ಸಂಸ್ಥೆಯಿಂದ ಒಂದು ಟ್ರೈನಿಂಗಿಗಾಗಿ ಒಬ್ಬರನ್ನು ಕಳಿಸಿಕೊಟ್ಟು ಆ ಟ್ರೈನಿಂಗಿನ ಮುಖಾಂತರ ನಮಗೆ ಈ ಡೊಳ್ಳು ಕುಣಿತ ಸರ್ವಿಸ್ ಕೊಟ್ಟಾಗ ನಾವು ಎಲ್ಲರೂ ಒಂದು ಪ್ರವೀಣರಾದ್ವಿ. ಆ ಸಂಸ್ಥೆ ಕೊಟ್ಟಂಥ ಒಂದು ಡೊಳ್ಳು ಕುಣಿತವನ್ನು ಇವತ್ತಿನ ಅವಧಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾನಗಲ್ಲು, ಹಾವೇರಿ ಮತ್ತು ಕೂಸ್ನೂರು ಇಂಥ ದೇವತಾ ಕಾರ್ಯದಲ್ಲಿ ನಮ್ಮನ್ನು ಭಾಳ ಗುರುತಿಸಿಕೊಂಡು ಅವರು ಕೊಟ್ಟಂಥ ಹಣವನ್ನು ಎಲ್ಲರೂ ಹುಡುಗರು ಆ ಸಂಸ್ಥೆಯನ್ನು ನಡೆಸುತ್ತಾ ಒಂದು ವ್ಯವಸ್ಥೆ ಇವತ್ತಿನ ಈ 2024ನೇ ಇಸ್ವಿಯಲ್ಲಿ ನಡೆದಿರುತ್ತದೆ. ಆದ ಕಾರಣ ನಮ್ಮ ಹಿರಿಯರಿಗೂ ಮತ್ತು ನಮಗೆ ಸಹಕಾರ ಕೊಟ್ಟಂಥ ರೋಶನಿ ಸಂಸ್ಥೆಯವರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. 25 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ರೋಶನಿಯು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. 2000ನೇ ಇಸವಿಯಲ್ಲಿ ಸಾರ್ವಜನಿಕ ಆರೋಗ್ಯ ಕಾಳಜಿಗಾಗಿ ರೋಟರಿ ಆಸ್ಪತ್ರೆ ಶಿರಸಿ ಇವರಿಂದ ಅಭಿನಂದನಾ ಪತ್ರವನ್ನು ಪಡೆದುಕೊಂಡಿದ್ದು, 2014ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ತನ್ನದಾಗಿಸಿಕೊಂಡಿದೆ. 2018ರಲ್ಲಿ ಸ್ಪಂದನ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದು, 2020ರಲ್ಲಿ ರೋಶನಿಯು ಕೋವಿಡ್-19 ಅಭಿನಂದನಾ ಪ್ರಶಸ್ತಿಯನ್ನು ಹಾನಗಲ್ಲ ತಾಲೂಕು ಆಡಳಿತ ಮಂಡಳಿಯಿಂದ ಪಡೆದುಕೊಂಡಿದೆ. 2023ರಲ್ಲಿ ವಿಶ್ವ ವಿಕಲಚೇತನರ ಕ್ಷೇತ್ರದ ರಾಜ್ಯ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದು, ಇದೇ 2023ರಲ್ಲಿ ಮತ್ತೆ ಗ್ಲೋಬಲ್ ಸೂಫಿ ಫೋರಂನಿಂದ ವಿಶ್ವ ವಿಕಲಚೇತನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 2023ರಲ್ಲಿ ಹಾವೇರಿ ಜಿಲ್ಲೆಯ ಪೊಲೀಸ್ ಪ್ರಶಂಸನಾ ಪತ್ರವನ್ನು ರೋಶನಿಯು ಪಡೆದಿದ್ದು, ರೋಶನಿಯ ಸಮಾಜ ಸೇವಾ ದಕ್ಷತೆಗೆ ಈ ಪ್ರಶಸ್ತಿಗಳು ಸಾಕ್ಷಿಯಾಗಿವೆ.